ಎಲ್ಲವನ್ನ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು ಅಂತ ಇಡೀ ಜಗತ್ತನ್ನೇ ವ್ಯಾಪರಿಸಿರುವ ಒಂದು ದಿವ್ಯವಾದದ್ದೇನಿದೆ ಶಕ್ತಿ, ಅದನ್ನೇ ಶಿವ ಅಂತ ಕರೆಯೋದು. ಶಿವ ಇಟ್ಸ್ ನಾಟ್ ಕನ್ಫೈನ್, ಅದು ಎಲ್ಲವನ್ನ ಸೇರಿಕೊಂಡಿರೋದು. ಅದಕ್ಕೆ ನಾನು ಶಿವ, ನೀನು ಶಿವ, ಎಲ್ಲವೂ ಶಿವ. ಅದೇ ನಾನು ಶಂಕರ ನೀನು ಶಂಕರ ಹೇಳೋಕ್ಕಾಗಲ್ಲ. ನಾನು ಶಿವ, ನೀನು ಶಿವ, ಎಲ್ಲವೂ ಶಿವ. ಸರ್ವಂ ಶಿವಮಯಂ ಜಗತ್ತಂದರು, ಎಲ್ಲವೂ ಶಿವಮಯವಾಗಿದೆ ಜಗತ್ತು. ಹಾಗಾಗಿ ಅಲ್ಲಿ ಶಿವನಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು, ಶಿವ ಅಂದರೆ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ, ಎಲ್ಲಕ್ಕೂ ಮೂಲಾಧಾರವಾಗಿರ್ತಕ್ಕಂಥ, ಹುಟ್ಟು ಸಾವಿಗಳಿಲ್ಲದಂಥ, ಆದಿ ಅಂತ್ಯಗಳಿಲ್ಲದಂಥ ಒಂದು ಆ ದಿವ್ಯ ಚೈತನ್ಯ ಏನಿದೆ ಅದಕ್ಕೆ ಕೊಟ್ಟ ಹೆಸರೇ ಶಿವ. ಅದಕ್ಕೆ ಅದನ್ನು ಬಹಳ ವಿಶಾಲ ಅರ್ಥದಲ್ಲಿ ಪ್ರತಿಪಾದನೆ ಮಾಡಿದ್ದು, ಓಂ ನಮಃ ಶಿವಾಯ. ಹಾಗಾಗಿ ಆ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸ್ತಿರ್ತಕ್ಕಂಥ ದಿವ್ಯವಾದ ಚೈತನ್ಯಕ್ಕೆ ಶಿವ ಅಂತ ಕರೆದಿದ್ದು. ಇದು ಪರಕ್ಕೆ ಸಂಬಂಧಪಟ್ಟಿದ್ದು. ಇಹಕ್ಕೆ ಸಂಬಂಧಪಟ್ಟಿದ್ದು ಓಂ ಹ್ರೀಂ ಪರಾಶಕ್ತಿ. ಎರಡೂ ಹೇಳಿದ್ರೆ ಇಹನೂ ಆಗುತ್ತೆ, ಪರನೂ ಆಗುತ್ತೆ. ಬರೀ ಪರಾನ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಶಕ್ತಿಯೂ ಬೇಕು. ಇವೆರಡರಲ್ಲಿ ಯಾವುದು ಸ್ಟ್ರಾಂಗು? ಶಿವ ಸ್ಟ್ರಾಂಗೋ ಶಕ್ತಿ ಸ್ಟ್ರಾಂಗೋ? ಶಕ್ತಿನೇ. ಇಲ್ಲ, ಎರಡು ಒಂದೇ ಅಲ್ಲ, ಶಕ್ತಿನೇ ಸ್ಟ್ರಾಂಗ್ ಯಾವಾಗಲೂ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಶಕ್ತಿ ಶಿವನ ವ್ಯಕ್ತ ರೂಪ ಒಂದೇ ಇರಬಹುದು, ಆದರೆ ಯಾವಾಗಲೂ ಅಷ್ಟೇ ಅದು ವ್ಯಕ್ತವಾದಾಗ ಅದು ಮೋಸ್ಟ್ ಪವರ್ಫುಲ್. ಈಗ ಬುಲೆಟ್ ಇದೆ ಗನ್ನೊಳಗಡೆ, ಅದು ಶಿವ, ಏನೂ ಮಾಡಲ್ಲ. ಟಿಗರ್ ಮಾಡಿ ಹೊಡೆಯುತ್ತಲ್ಲ, ಅದು ಶಕ್ತಿ. ಶಿವ ಶಿವಶಕ್ತಿ ಐಕ್ಯ ರೂಪಿಣಿ ಅಂತ ಹೇಳಿದ್ದು ಅದಕ್ಕೆ. ಶಿವ ಮತ್ತು ಶಕ್ತಿ ಎರಡೂ ಬೇರೆ ಅಲ್ಲ. ಸೌಮ್ಯವಾಗಿದ್ದಾಗ ಶಿವ, ಅದನ್ನು ಕ್ರಿಯಾತ್ಮಕವಾದಾಗ ಶಕ್ತಿ. ಅದೇ ಶಿವನೇ ಶಕ್ತಿಯಾಗಿ ಹೊರಹೊಮ್ಮುತ್ತೆ. ಶಿವ ಶಿವಶಕ್ತಿ ಐಕ್ಯ ರೂಪಿಣಿ. ಅದಕ್ಕೆ ನಾನು ಲಲಿತಾ ಸಹಸ್ರನಾಮ ಹೇಳುವಾಗೆಲ್ಲ ಹೇಳ್ತಿರ್ತೀನಿ, ಪವರ್ ಆ್ಯಂಡ್ ಪವರ್ ಇನ್ ಆ್ಯಕ್ಷನ್. ಪವರ್ ಇಸ್ ಶಿವ ಆ್ಯಂಡ್ ಪವರ್ ಇನ್ ಆ್ಯಕ್ಷನ್ ಇಸ್ ಶಕ್ತಿ. ಪವರ್ ಜಾಸ್ತಿನೋ ಪವರ್ ಇನ್ ಆ್ಯಕ್ಷನ್ ಜಾಸ್ತಿನೋ? ಪವರ್ ಇನ್ ಆ್ಯಕ್ಷನ್ನೇ ದೊಡ್ಡದು. ಇಟ್ ಸೇಮ್ ಪವರ್, ಪವರ್ ಇನ್ ಆ್ಯಕ್ಷನ್. ಕಟ್ಟಿಗೆನಲ್ಲಿ ಬೆಂಕಿ ಇದೆ ಅಂತೀವಿ, ಅದು ಬರೀ ಶಿವ. ನೀ ಹತ್ತಿಸ್ದಾಗ ಜ್ವಾಲೆ ಬರೋಕ್ಕೆ ಶುರುವಾಗತ್ತಲ್ಲ, ಅದು ಆ್ಯಕ್ಚುಲಿ. ಮೊನ್ನೆ ಈಗ ಹಿಂದೆ ಇದನ್ನು ಹೇಳಿದ್ದೆ, ಎಂಥದ್ದು, ಮಹಾಮಾಯಿ ಜೀವನ ಗಂಗಾ ಶಾರದಾದೇವಿಯರದು. ರಾಮಕೃಷ್ಣರದ್ದು ಹೇಳಿಲ್ವಲ್ಲ ಅಂತ ಮನಸ್ಸು ಕೊರಿತಾ ಇತ್ತು. ಈಗ ಅದನ್ನು ಆಡಿಯೋ ಮಾಡ್ತಾಯಿದ್ದೀನಿ. ಸುಮಾರು ಒಂದು 25 ಆಡಿಯೋ ಆಗಿರಬೇಕು. ರಾಮಕೃಷ್ಣರ ಇಡೀ ಜೀವನವನ್ನು, ಯುಗಾವತಾರ ರಾಮಕೃಷ್ಣನ ಬೇಸ್ ತಗೊಂಡು ಅದನ್ನು ಹೇಳ್ತೀರಿ. ಅದರೊಳಗೊಂದು ಸೀಕ್ವೆನ್ಸ್ ಬರುತ್ತೆ. ಇವರಿಗೆ ಕಾಳಿ ದರ್ಶನವೂ ಆಗಿಬಿಡತ್ತೆ. ಯಾರಿಗೆ? ರಾಮಕೃಷ್ಣರಿಗೆ. ಅವರು ಕಾಳಿಯನ್ನು ಕೂಡ ಅಲ್ಲಿ ಪರದಲ್ಲೇ ನೋಡ್ತಾ ಇದ್ದೀವಿ. ಯಾಕೆಂದರೆ ಇಹದ ಯಾವ ಶಕ್ತಿಯ, ಅವಳು ಕಾಳಿ ಶಕ್ತಿ ರೂಪಿಣಿ ಆದ್ರೂ ಇವರು ತಗೊಂಡಿದ್ದು ಪರನ ರೂಪದಲ್ಲಿ, ಪರಕ್ಕೋಸ್ಕರ. ಅಲ್ಲಿ ಶಕ್ತಿ ಪ್ರಯೋಗಕ್ಕೆ ಅವರ ಅವಕಾಶನೂ ಕೊಡಲಿಲ್ಲ. ಇಡೀ ಜೀವನ ಎಲ್ಲ ನಿಂತಿದ್ದು ಕೂಡ ಪರಕ್ಕೋಸ್ಕರವೇ ನಿಂತಿದ್ದು. ಆ ತಾಯಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅವಳಲ್ಲಿ ಒಂದಾಗ್ತಕ್ಕಂಥದ್ದು ಪರ. ಅವರು ಅಲ್ಲಿ ದಕ್ಷಿಣೇಶ್ವರದಲ್ಲಿ ನಹಬತ್ ಖಾನೆಯಲ್ಲಿರುವಾಗ ಅವರ ಚಿಕ್ಕಪ್ಪನ ಮಗ, ಅವನ ಹೆಸರು ಹಲದಾರಿ ಅಂತ, ಅವನಲ್ಲಿಗೆ ಬರ್ತಾನೆ. ಅವನು ಅಲ್ಲಿ ಒಂದು ದಕ್ಷಿಣೇಶ್ವರದಲ್ಲಿ ಬೇಕಾದಷ್ಟು ಅಂತಲ್ಲ, ಅವನಿಗೂ ಒಂದು ಕೆಲಸ ಸಿಗತ್ತೆ. ರಾಮಕೃಷ್ಣರಿಗಿಂತ ಸ್ವಲ್ಪ ದೊಡ್ಡವನು, ಚಿಕ್ಕಪ್ಪನ ಮಗ, ಅದರಿಂದ ಅಣ್ಣ ಅಂತ ಕರೀತಾ ಇರ್ತಾರೆ ರಾಮಕೃಷ್ಣರವರು. ಅವನು ಒಂದು ಸಾಧನೆಯನ್ನು ತಗೋತಾನೆ. ಅಲ್ಲಿ ಬಂಗಾಳದಲ್ಲಿ ಆ ಕಾಲದಲ್ಲಿ ಇತ್ತು, ಈಗ ಇಲ್ಲ. ಏನು ಅಂತ ಹೇಳಿದ್ರೆ, ಆ ಸಾಧನೆಯಲ್ಲಿ ಇವನು ಭೈರವ ಅಂತ, ಭೈರವ ಸಾಧನೆ, ಜೊತೆಗೊಬ್ಬಳು ಭೈರವಿ. ಅದು ನೋಡೋರಿಗೆ ಆಧ್ಯಾತ್ಮಿಕ ಸಾಧನೆ ಅವ್ರಿಗಿರ್ಬೋದು, ನೋಡೋರ ಕಣ್ಣಿಗೆ ಅದು ಉಂಟು ನೈಸ್. ಹಾಗಾಗಿ ಹಲದಾರಿ ತಗೊಂಡಾಗ ಹಲದಾರಿ ಬಗ್ಗೆ ಕೆಲವರೆಲ್ಲ ಕೇವಲವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇದು ರಾಮಕೃಷ್ಣರ ಕಿವಿಗೂ ಬೀಳುತ್ತೆ. ಆಗ ಅವರು ಕರೀತಾರೆ, ಹಲದಾರಿ ಕರೆದ್ಬಿಟ್ಟು, ಏನಣ್ಣ ನಿನ್ನ ಬಗ್ಗೆ ಹೀಗೆಲ್ಲ ಮಾತಾಡ್ತಾರೆ, ಯಾಕಣ್ಣ ಹೀಗೆಲ್ಲ ಮಾಡ್ತಿದ್ಯಾ ಅಂತ.
ಅವರು ನೇರವಾದ ಮಾತು ಹೇಳಿಬಿಡ್ತಾರೆ. ಈ ಹಲದಾರಿಗೆ ಸಿಟ್ಟು ಬಂದುಬಿಡುತ್ತೆ. ಈ ಹಲದಾರಿ ಶಕ್ತಿ ಪ್ರಯೋಗಕ್ಕೆ ಸೇರಿದನು. ಅವನಿಗೆ ಶಕ್ತಿಯ ಉಪಾಸನೆಯನ್ನು ಮಾಡಿ ಅವನು ಬೆಳೆದು ಬಂದವನು. ವಾಸ್ತವವಾಗಿ ರಾಮಕೃಷ್ಣರಾದ ಮೇಲೆ ಸ್ವಲ್ಪ ಕಾಲ ಆ ಹಲದಾರಿ ಕೂಡ ಕಾಳಿ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಒಂದ್ಸರಿ ಒಂದ್ಸರಿ ಪೂಜೆ ಮಾಡುವಾಗ ಕಾಳಿ ಬಂದು ಹೇಳ್ತಾಳೆ, ನನ್ನ ಪೂಜೆ ಮಾಡೋದು ನಿಲ್ಲಿಸು, ನೀನು ಪೂಜೆ ಮಾಡೋದು ನಿಲ್ಲಿಸ್ತಾ ಇದ್ರೆ ನಿನ್ನ ಮಗನ ತಿಂದಾಕ್ಬಿಡ್ತೀನಿ ಅಂತಾಳೆ. ಮನಸ್ಸಿನ ಭ್ರಮೆ ಅಂತ ಇವ್ರು ಅನ್ಕೋತಾರೆ. ಪೂಜೆ ಕಂಟಿನ್ಯೂ ಮಾಡ್ತಾರೆ. 3-4 ದಿನದಿಂದ ಊರಿಂದ ಸಂದೇಶ ಬರುತ್ತೆ ಇವ್ರ ಮಗ ಸತ್ತೋದ. ಆಮೇಲೆ ಅವರನ್ನು ಹೃದಯರಾಮನ ಕಾಳಿ ದೇವಸ್ಥಾನ ಪೂಜೆ ಮಾಡೋಕ್ಕೆ ಬಿಟ್ಬಿಟ್ಟು ರಾಧಾಕೃಷ್ಣನ ದೇವಸ್ಥಾನದಲ್ಲಿ ಇವರು ಪೂಜೆ ಹೋಗ್ತಾರೆ. ಇದು ತುಂಬ ಚೆನ್ನಾಗಿದೆ ಸ್ಟೋರೀಸ್. ಇಡೀ ರಾಮಕೃಷ್ಣ ಇದನ್ನು ಕೇಳ್ತಾ ಹೋಗಬೇಕು. ಇಷ್ಟೆಲ್ಲ ಮೈನಿವರಳಿಸುವ ಘಟನೆಗಳು. ಇಲ್ಲೇನಾಗಿದೆ ಅಂದರೆ, ಇವನು ದೇವಿ ಆರಾಧಕ, ಯಾರೋ ಹಲದಾರಿ. ರಾಮಕೃಷ್ಣರು ಯಾವಾಗ ಬುದ್ಧಿ ಮಾತೆಲ್ಲ ಹೇಳ್ತಾರೆ ಅವನಿಗೆ ಸಿಟ್ಟು ಬಂದುಬಿಡುತ್ತೆ. ದೊಡ್ಡವನು ಬೇರೆ ಅಲ್ವಾ, ಅಣ್ಣ, ಸಿಟ್ಟು ಬಂದುಬಿಡುತ್ತೆ. ಏನಂತಿದ್ಯಾ ನೀನು ನನಗೆ, ನನ್ನ ಬಗ್ಗೆ ಆ ಥರ ಎಲ್ಲ ಮಾತಾಡ್ತಿದ್ಯಾ, ನೀನು ರಕ್ತಕಾರ ಬಿಡ್ತೀಯ, ಹೋಗೋತ್ತಲ್ಲಿ ಬಿಟ್ಟು. ಅದಾದ 3ನೇ ದಿನಕ್ಕೆ ರಾತ್ರಿ 9 ಗಂಟೆ ಟೈಮಲ್ಲಿ ಇದ್ದಕ್ಕಿದ್ದ ಹಾಗೆ ಬಾಯಿಂದ ರಕ್ತ ಬರೋಕ್ಕೆ ಶುರು. ರಕ್ತ ಏನು ವಾಮಿಟ್ ಆಗ್ತಾನೇ ಇದೆ. ಎಲ್ಲರೂ ಬಂದು ನೋಡ್ತಾರೆ, ಏನು ಮಾಡಿದ್ರೂ ನಿಲ್ಸೋಕ್ಕಾಗ್ತಾ ಇಲ್ಲ. ಇವರಿಗೆ ಕಾಳಿ ದರ್ಶನ ಆಗಿದೆ, ಆದರೆ ಅವನು ಪವರ್ಫುಲ್ ಆಗಿದ್ದಾನೆ. ನಿಮ್ಗೆ ಯಾವತ್ತೂ ಇಹ ಈಸ್ ಮೋರ್ ಪವರ್ಫುಲ್ ದೆನ್ ಪರ ಆಮೇಲೆ ಸಿಗೋದು. ಇಹ ಈಸ್ ಮೋಸ್ಟ್ ಪವರ್ಫುಲ್. ಆಮೇಲಿಂದ ಯಾರೋ ಒಬ್ಬರು ವಯಸ್ಸಾದವರು ಅವರೊಬ್ಬರು ಇರ್ತಾರೆ, ನಂತರದವರೊಬ್ಬರು, ಅವರು ಓಡಿ ಬರ್ತಾರೆ. ಬಂದು ನೋಡ್ತಾರೆ ಎಲ್ಲಿ ರಕ್ತ ಬರ್ತಿದೆ, ಯಾವ ಜಾಗದಲ್ಲಿ ಬರ್ತಿದೆ ಅಂತೇಳಿ. ಆಗ ಅವರೆಲ್ಲ ನೋಡ್ಬಿಟ್ಟು ಪರೀಕ್ಷೆ ಮಾಡಿ ಅದು ಕಪ್ಪು ಥರ ರಕ್ತ ಬರ್ತಾ ಇರುತ್ತೆ. ಅವ್ರು ಹೇಳ್ತಾರೆ, ನೀವು ಯೋಗಾಭ್ಯಾಸ ಹಠಯೋಗ ಮಾಡ್ತಾ ಇದ್ದೀರಲ್ವ ಅಂತ. ಆಗ ಹಠಯೋಗದಲ್ಲಿ ಇರ್ತಾರೆ ರಾಮಕೃಷ್ಣರು. ಆಗ ಹೌದು ಅನ್ನೋ ಹೊತ್ತಿಗೆ ನೋಡಿ, ನಿಮ್ಮ ಹಠಯೋಗದಲ್ಲೇನಾಗಿದೆ ಅಂದರೆ ಕುಂಡಲಿನಿ ಶಕ್ತಿ ಜಾಗೃತವಾಗ್ಬಿಟ್ಟು ಸುಷುಮ್ನ ನಡಿಲಿ ಮೇಲಕ್ಕೆ ಹೋಗ್ತಾ ಇದೆ. ನೀವೇನಾದ್ರು ಅದು ಹಾಗೆ ಇದ್ಬಿಟ್ರೆ ನೀವು ಇದು ಮೇಲಕ್ಕೆ ಸಹಸ್ರಾರಕ್ಕೆ ಹೋದ ತಕ್ಷಣ ಜಡ ಸಮಾಧಿಗೆ ಹೋಗ್ಬಿಡ್ತೀವಿ. ಜಡ ಸಮಾಧಿ ಅಂದರೆ ಮುಗಿದೋಯ್ತಲ್ಲಿಗೆ. ಆದರೆ ತಾಯಿಗೆ ನಿಮ್ಮ ಕಾರ್ಯ ಇನ್ನೂ ಬೇಕಾಗಿದೆ ಅನಿಸುತ್ತೆ. ಹಾಗಾಗಿ ಇಲ್ಲಿ ವಿಶುದ್ಧದಲ್ಲಿ ಓಪನ್ ಆಗಿ ಆ ವಿಶುದ್ಧದ ಮೂಲಕ ಅದು ಕುಂಡಲಿನಿ ಶಕ್ತಿ ನಿಮ್ಮಿಂದ ಹೊರಗೆ ಬರ್ತಾಯಿದೆ. ಬಹಳ ಒಳ್ಳೆಯದೇ ಆಯಿತು. ಅದಾದ ಅವರು ಹೇಳಿ ಎಲ್ಲ ಆದ ತಕ್ಷಣ ಒಂದು 5 ನಿಮಿಷಕ್ಕೆ ನಿಂತು ಹೋಗುತ್ತೆ. ಹಾಗಾಗಿ ಆ ಕುಂಡಲಿನಿ ಶಕ್ತಿ ಪೂರ್ತಿಯಾಗಿ ಹೋಗಿದ್ರೆ ಇವರು ಜಡ ಸಮಾಧಿ ಹೊರಟೋಗೋದು. ಇಟ್ಸ್ ಎ ವೆರಿ ವೆರಿ ಇಂಟ್ರೆಸ್ಟಿಂಗ್. ಯಾತಕ್ಕೆ ಹೇಳಿದೆ ಅಂದರೆ, ಯಾವುದು ಇಂಪಾರ್ಟೆಂಟ್ ಅಂದರೆ ಬರೋಕ್ಕಿಂತಲೂ ಇರೋವೇ ಬಹಳ ಮುಖ್ಯವಾದದ್ದು. ಇಟ್ ಈಸ್ ಮೋರ್ ಪವರ್ಫುಲ್. ಹಾಗಾಗಿ ಎರಡೂ ಬೇಕು. ಅದಕ್ಕೆ ಓಂ ಭೀಂ ಪರಾಶಕ್ತಿಯ ನಮಃ, ಓಂ ನಮಃ ಶಿವಾಯ. ಶಿವ ಅನ್ನೋದನ್ನು ನಾವು ಪೂರ್ತಿ ಅರ್ಥ ಮಾಡ್ಕೊಂಡು ಓಂ ನಮಃ ಶಿವಾಯ ಹೇಳೋದು. ಶಿವ ಅಂದರೆ ಶಂಕರನಲ್ಲ, ಎಲ್ಲವನ್ನು ವ್ಯಾಪಿಸಿಕೊಂಡು ಎಲ್ಲಕ್ಕೂ ಮೂಲ ಕಾರಣವಾಗಿರುವ, ಆದಿ ಅಂತ್ಯಗಳಿಲ್ಲದ, ಹುಟ್ಟು ಸಾವುಗಳಿಲ್ಲದ, ಯಾವಾಗಲೂ ಇರತಕ್ಕಂಥ ದಿವ್ಯವಾದ ಚೈತನ್ಯ ಏನಿದೆ ಅದೇ ಶಿವ. ಅದು ದಟ್ ಈಸ್ ದ ರಿಯಲ್ ಕಾನ್ಸೆಪ್ಟ್ ಆಫ್ ಶಿವ. ಅದಕ್ಕೆ ಯಾಕೆ ಹೇಳ್ತೀವಿ, ನಮಗೆ ಓಂ ನಮಃ ಶಿವಾಯ ಹೇಳುವಾಗ ಬರೀ ಒಂದು ಜಟಾದಾರಿಯಾದ ಶಿವನ ನೆನಪು ಬರಬಾರ್ದು, ಸರ್ವ ವ್ಯಾಪಕವಾದ ಚೈತನ್ಯದ ನೆನಪು ಬರ್ತಾ ಹೋಗ್ಬೇಕು. ಆವಾಗ ನಿಜವಾದ ಸಾಧನೆ ಆಗುತ್ತೆ. ಓಂ ಅದು ನಮಃ ಶಿವಾಯ ಹೇಳುವಾಗ, ಆ ಓಂ ಭೀಂ ಪರಾಶಕ್ತಿ ಹೇಳುವಾಗಲೂ ಅಷ್ಟೇ. ಯಾರೋ ದುರ್ಗೇನೋ ಯಾರೋ ಲಲಿತೇನೋ ಬರೋದಲ್ಲ. ಎಲ್ಲಕ್ಕೂ ಕಾರಣವಾಗಿ ಕ್ರಿಯಾತ್ಮಕವಾಗಿರ್ತಕ್ಕಂತಹ ಚೈತನ್ಯ ಯಾವಾಗ ಕ್ರಿಯಾತ್ಮಕವಾಗುತ್ತೆ ಅದು ನಮಗೆ ನೆನಪು ಬರ್ತಾ ಇದೆ. ಮನಸ್ಸಿನಲ್ಲಿ ನಾವು ಹೇಳುವಾಗ ಅದೆಲ್ಲ ಮನಸ್ಸಿನಲ್ಲಿ ಬರ್ತಾ ಹೋಗಬೇಕು. ಆವಾಗ ಅದಕ್ಕೆ ಇಲ್ಲದಿದ್ದರೆ ಟೇಪ್ ರೆಕಾರ್ಡರ್ ಆಗ್ಬಿಡ್ತೀವಿ. ಅದು ಹೇಳ್ತಾ ಇರುತ್ತೆ, ನೀನು ಹಾಕ್ಬಿಟ್ಟು ಬಿಟ್ಬಿಟ್ರೆ ಓಂ ನಮಃ ಶಿವ. ಬೇಕಾದ್ರೆ ಅಪ್ಪಾಜಿ ಅದನ್ನು 1000 ಸಲ ಹೇಳಿದ್ರು ಅದು ಹೇಳ್ತಾ ಇರುತ್ತೆ ಓಂ ನಮಃ ಶಿವ. ನೀ ಯಾರ ಮಾಡಿದ್ರು ಓಂ ನಮಃ ಶಿವಾಯ, ಓಂ ಭೀಂ.
ಬಿಕಾಸ್ ಇಟ್ ಹ್ಯಾಸ್ ಟು. ಆಮೇಲೆ ಲಾಸ್ಟ್ ಬಟ್ ಲೀಸ್ಟ್ ಅದನ್ನೇ ಆ ಥರ ವ್ಯಾಪಕತ್ವದಲ್ಲಿ ನಾವು ಕಂಡು ಅದನ್ನು ನಾವು ರಿಪೀಟ್ ಮಾಡ್ತಾ ಹೋಗೋ ಜಪನ ಅದು ಜ್ಞಾನ ಮಾರ್ಗದ ಜಪ ಆಯಿತು. ಭಕ್ತಿ ಮಾರ್ಗದ ಜಪ ಆಗಬೇಕಾದ್ರೆ ಓಂ ಹೀ ಪರಶಕ್ತಿಯೈ ನಮಃ, ಅಮ್ಮ ನೀ ನನ್ನಮ್ಮ ಅಲ್ವಾ ಅನುಭವ, ಇದು ಭಕ್ತಿ ಮಾರ್ಗ. ಸರ್ವ ವ್ಯಾಪಕತ್ವವನ್ನು ಮನಸ್ಸಿಗೆ ತಂದುಕೊಂಡು ಜಪ ಮಾಡಿದ್ರೆ ಅದು ಜ್ಞಾನ ಮಾರ್ಗದಾಗತ್ತೆ. ಇವಾಗ ಮೈ ಮಾ ನಮ್ಮಮ್ಮ ಗೊತ್ತಿಲ್ವಾ ಅಂತ ಕೇಳಬೇಕು, ಹಾಗಾದ ಭಕ್ತಿ ಮಾರ್ಗದ. ಹಾಗಾಗಿ ಸುಮ್ಮನೆ ಮಾಡಬಾರ್ದು, ಮನಸ್ಸಿಗೆ ಏನಾದರೂ ಒಂದು ಕೊಡಬೇಕು. ಇಲ್ಲ ಜ್ಞಾನ ಮಾರ್ಗದ ಸಿಂಚನವನ್ನಾದರೂ ತೊಡಗಿಸ್ಬೇಕು, ಇಲ್ಲದ್ರೆ ಭಕ್ತಿ ಮಾರ್ಗದ ಸಿಂಚನವನ್ನಾದರೂ ತೊಟ್ಟು ಮಾಡಿಸುತ್ತೆ ನೋಡು. ಆವಾಗ ಇಟ್ ವಿಲ್ ಬಿ ವೆರಿ ವೆರಿ ಎಫೆಕ್ಟಿವ್. ಆವಾಗಲೇ ನಿಜವಾದ ಜಪ ಆಗೋದು. ಜಪ ಆಗೋದು ನಿನ್ನ ಬಾಯಿಂದ ಒಂದು ನಾಮವನ್ನು ಹೇಳಿದಾಗ ಜಪ ಆಗಲ್ಲ, ಅದಕ್ಕೆ ಭಾವನೆಯನ್ನು ಜೋಡಿಸಿದಾಗ ಮಾತ್ರವೇ ಅದು ಜಪ ಆಗೋದು. ಭಾವನೆಯನ್ನೇ ಜೋಡಿಸ್ತಾ ಇದೆ, ಇಟ್ ಈಸ್ ನಥಿಂಗ್ ಬಟ್ ಈ ಗಿಡಿ ಹೇಳುತ್ತೆ ರಾಮ 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 ಅಂತ ಕಲಿಸಲು ಅದು ಹೇಳ್ತಿರುತ್ತೆ, ಅದಕ್ಕೆ ಯಾವ ಭಾವನೆಯೂ ಇಲ್ಲ. ರಾಮ 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 ಹಾಗೆ ನಾವು ಗಿಡಿ ಪಾಠ ಮಾಡಿದಾಗ ಯಾವಾಗಲೂ ಭಕ್ತಿ ಮಾರ್ಗನೇ ಶ್ರೇಷ್ಠ ಅನ್ಸತಿ. ಭಕ್ತಿ ಮಾರ್ಗನೇ ಶ್ರೇಷ್ಠ ಅನ್ಕೋಬೋದಾ ಜ್ಞಾನ ಮಾರ್ಗಕ್ಕಿಂತ? ಇದು ರಾಮಕೃಷ್ಣರು ಸಾರಿ ಸಾರಿ ಹೇಳ್ತಾರೆ, ಕಲಿಯುಗಕ್ಕೆ ಜ್ಞಾನ ಮಾರ್ಗವಲ್ಲ, ಕಲಿಯುಗಕ್ಕೆ ಭಕ್ತಿ ಮಾರ್ಗವೇ ಶ್ರೇಷ್ಠ. ಭಕ್ತಿ ಮಾರ್ಗವೇ ಶ್ರೇಷ್ಠ. ಯಾಕೆ ಭಕ್ತಿ ಮಾರ್ಗವೇ ಶ್ರೇಷ್ಠ ಅಂದರೆ ಜ್ಞಾನ ಮಾರ್ಗ ಇರೋದು ನೇತಿ ನೇತಿ ನೇತಿ. ನಾನು ಈ ದೇಹವಲ್ಲ, ನಾನು ಈ ಮನಸ್ಸಲ್ಲ, ನಾನು ಬುದ್ಧಿ ಚಿತ್ತ ಅಹಂಕಾರಗಳಲ್ಲ. ಜ್ಞಾನ ಮಾರ್ಗ ಹೇಗೆ ಅಂದರೆ ಈರುಳ್ಳಿ ಸಿಪ್ಪೆ ಬಿಡಿಸ್ದಾಗೆ, ಈರುಳ್ಳಿ ಸಿಪ್ಪೆ ಬಿಡಿಸ್ತಾ 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 ಹೋದರೆ ಕೊನೆಗೆ ಏನು ಉಳಿಯಲ್ಲ, ಅದೇ ನಾನು ಅಂತ. ಅದು ಜ್ಞಾನ ಮಾರ್ಗ. ನಾನು ಅದಲ್ಲ, ನಾನು ಅದಲ್ಲ, ನಾನು ಈ ದೇಹ ಅಲ್ಲ, ನಾ ಈ ಮನಸ್ಸಲ್ಲ, ನಾ ಬುದ್ಧಿ ಅಲ್ಲ, ನಾ ಚಿತ್ತ ಅಹಂಕಾರಗಳಲ್ಲ, ನನ್ನ ಹೆಂಡತಿ ನನ್ನ ನೋಡಲ್ಲ, ನನ್ನ ಮನೆ ನಂದಲ್ಲ, ನಂದೇನೂ ಇಲ್ಲ, ನಾನೇನೂ ಅಲ್ಲ ಅಂತ. ಅದು ಆಗದ ಕೆಲಸ. ಈಗ ಇಲ್ಲೇನು ಭಕ್ತಿ ಮಾರ್ಗದ ವಿಶೇಷ ಅಂದರೆ ಎಲ್ಲವೂ ನಂದೆ, ಮನೇನೂ ನಂದೆ, ಹೆಂಡತಿನೂ ನನ್ನೋಳೆ, ಸಂಸಾರವೂ ನಂದೆ, ಈ ಜಗತ್ತು ನಂದೆ. ಆದರೆ ಇದೆಲ್ಲ ನೀ ಕೊಟ್ಟಿದ್ದು, ನೀ ಕೊಟ್ಟಿದ್ದು ಅಂತ ಸೇರಿಸ್ದಾಗ ಭಕ್ತಿ ಮಾರ್ಗ ಆಗುತ್ತೆ. ಆ ನೀ ಕೊಟ್ಟಿದ್ದು ಅಂತ ಸೇರಿಸ್ತಾ ಇದ್ರೆ ಲೌಕಿಕ ಆಗುತ್ತೆ. ಎಲ್ಲವೂ ಅದನ್ನೇ ಯಾವಾಗಲೂ ನಾವು ಪ್ರತಿಪಾದನೆ ಮಾಡ್ತಿರೋದು ಅದನ್ನೇ. ನಿನಗಿವತ್ತು ನಿನ್ನ ಅದೃಷ್ಟದಲ್ಲಿ 10 ಅಂತಸ್ತಿನ ಮನೆ ಇಟ್ಕೊಂಡು ನಿನ್ನ ಮನೆ ಸುತ್ತ 10 ಕಾರಿದ್ದು ಇರೋ ಗಂಡ ಹೆಂಡತಿ ಇಬ್ಬರೇ ಆದ್ರೂ 10 ಅಂತಸ್ತಿನ ಮನೆಗೆ ಲಿಫ್ಟ್ ಹಾಕಿಸ್ಕೊಂಡು ಓಡಾಡಬೇಕು ಅಂದರೆ ಎಂಜಾಯ್ ಇಟ್, ಬಿಟ್ಟು ಬರೋದಲ್ಲ. ಇದನ್ನು ಅನುಭವಿಸುವಾಗ ಹೇ ಶಿವ ಇದು ನಿನ್ನ ಪ್ರಸಾದ ಅಂತ ನಿನ್ನ ಮನಸ್ಸಿಗೆ ಬರ್ತಾ ಇರಲಿ ಅನ್ನೋದಷ್ಟೇ. ಅದು ಆ ನಿನ್ನದು ಅಂತ ಬರುವ ಭಾವನೆಯಲ್ಲಿ ಎಲ್ಲವನ್ನೂ ಅನುಭವಿಸಿ ಅದನ್ನು ಮತ್ತೆ ಶಿವಾರ್ಪಣ ಮಾಡ್ತಕ್ಕಂಥದ್ದೇ ಭಕ್ತಿ ಮಾರ್ಗ. ಇಲ್ಲಿ ಏನನ್ನು ಬಿಡು ಅಂತ ಹೇಳಲ್ಲ, ಎಲ್ಲವೂ ನಿನ್ನದೇ, ಎಲ್ಲವೂ ಎಲ್ಲವೂ ನಿನ್ನದೇ. ನಾನು ನಾನು ಅನ್ನೋ ಜಾಗದಲ್ಲಿ ನೀನು ನೀನು ಅನ್ನೋದು ನಮ್ಮ ಹೃದಯಕ್ಕೆ ಹೋಗೋದು ಭಕ್ತಿ ಮಾರ್ಗ. ನಾನೂ ಇಲ್ಲ ನೀನೂ ಇಲ್ಲ ಅಂದ್ಕೊಡೋದು ಜ್ಞಾನ ಮಾರ್ಗ. ಅದು ಬಹಳ ಕಷ್ಟದ ಮಾರ್ಗ. ಬೇಕಾದ್ರೆ ನೀನಿಲ್ಲ ಅಂತ ಹೇಳ್ಬಿಡ್ಬೋದು, ನಾನೂ ಇಲ್ಲ ಅಂತ ಹೇಳ್ಕೊಡೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಈ ಕಾಲಕ್ಕೆ ಜ್ಞಾನ ಮಾರ್ಗ ಸೂಕ್ತವಲ್ಲ, ಯಾವಾಗಲೂ ಅಷ್ಟೇ. ಈ ಕಾಲಕ್ಕೆ ಬಹಳ ಸೂಕ್ತವಾದದ್ದು ಭಕ್ತಿ ಮಾರ್ಗ. ಎಲ್ಲವನ್ನು ಈಶ್ವರಾರ್ಪಣ ಬುದ್ಧಿ, ಈಶ್ವರಾರ್ಪಿತ ಬುದ್ಧಿ, ಈಶ್ವರ ಪ್ರಸಾದಿತ ಬುದ್ಧಿ. ಏನೇ ಕಾರ್ಯವನ್ನು ಮಾಡುವಾಗಲೂ ಇದು ನಿನ್ನ ಪ್ರಸಾದ, ಕಾರ್ಯವನ್ನು ನಾನು ವಹಿಸಿದ್ದೀನಿ, ನಾನು ಮಾಡ್ತಾಯಿದ್ದೀನಿ. ಎಲ್ಲ ಮಾಡಾದ್ಮೇಲೆ ಈಶ್ವರಾರ್ಪಣ ಬುದ್ಧಿ ನಿನಗೆ ಅರ್ಪಿಸಿ. ಎಲ್ಲವೂ ಇರುತ್ತೆ, ಆದರೆ ಎಲ್ಲವೂ ನಿನ್ನದೇ, ನೀನೇ ಎಲ್ಲವೂ, ನಿನ್ನಿಂದಲೇ ಎಲ್ಲವೂ. ನಾನು ನಿನ್ನವನೇ, ನೀನು ನನ್ನವನೇ. ನನ್ನ ಮನೆ ಅಂತ ನಾನು ಹೇಳಲ್ಲ, ನನ್ನವಳೇ. ನಾವು ಫೆಮಿನೈನ್ ಜೆಂಡರು, ಅಮ್ಮನ ನೋಡೋದು ಭಗವಂತನಲ್ಲ, ಜಗನ್ಮಾತೆ ಅಂತ. ನನ್ನವಳೇ. ಗೊತ್ತಾಗಲ್ವೇನಮ್ಮ ನಿನಗೆ? ನಿಂಗೆ ಗೊತ್ತಾಗಲ್ವಾ ಅಷ್ಟು? ನಾನು ಸತ್ಸಂಗಕ್ಕೆ ಹೋಗ್ತಿದ್ದೀನಿ, ಮಳೆ ತೋರಿಸ್ತಾ ಇದೆಯಲ್ಲ ಗೂಗಲಲ್ಲಿ, ಏನು ಮಾಡ್ಕೋತೀಯೋ ಮಾಡ್ಕೋ ಅಂತ ಹೇಳಿಬಿಟ್ಟು ಹೋದೆ ಮಹಲಿಂಗಪುರಕ್ಕೆ. ಯಾಕೆಂದ್ರೆ ನಾವು ಹೊರಡು ಹಿಂದ್ಲು ದಿನ ನೋಡ್ತೀನಿ, ಓ ಬುಧವಾರದ ದಿನ
ತೋರಿಸ್ತಾ ಇದೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ 40% ಮಳೆ. ಗುರುವಾರ ಸತ್ಸಂಗ ಇದ್ದಿದ್ದು, ಇವತ್ತು ಯಾವ ಶುಕ್ರವಾರ, ಗುರುವಾರ ಸತ್ಸಂಗ ಇದ್ದಿದ್ದು. ಅವತ್ತು ಬೆಳಗ್ಗೆ 6 ಗಂಟೆಯಲ್ಲಿ ಚಿತ್ರ ಬೇರೆ ಹಾಕಿದ್ದಾನೆ, ಗುಡುಗು ಸಹಿತ ಮಳೆ ಅಂತ. ಏಯ್ ಗೊತ್ತಾಗಲ್ವೇನಮ್ಮ, ನನ್ನ ಕರೆಸ್ಕತ್ತಿದೀಯ ಮತ್ತೆ, ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಹೋಗೋದು ಭಕ್ತಿ ಮಾರ್ಗ. ತಾಯಿ ಜೊತೆ ಜಗಳ ಕಾಯ್ಬೋದು, ಫೈಟಿಂಗ್ ಮಾಡಬಹುದು, ಯಾಕೆ ಅವಳ ಅಮ್ಮ. ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಸಂಬಂಧದಲ್ಲಿ ಬಹಳ ವಿಶೇಷತೆ ಇರುತ್ತೆ. ನಾವು ನಾವಾಗೇ ಉಳ್ಕೋತೀವಿ, ನಾವೇನೂ ಕಳ್ಕೊಳ್ಳಲ್ಲ, ನಾವು ನಾವಾಗೇ ಇದ್ದು ನಮ್ಮನ್ನು ಅರ್ಪಣೆ ಮಾಡ್ಕೋತೀವಿ, ಅದು ಭಕ್ತಿ ಮಾರ್ಗ. ಎಲ್ಲವನ್ನು ಕಳ್ಕೊಳ್ಳೋದು ಜ್ಞಾನ ಮಾರ್ಗ. ಕಳ್ಕೊಳ್ಳೋಕೆ ಯಾರೂ ರೆಡಿ ಇಲ್ಲ. ನೀವೆಲ್ಲರೂ ರೆಡಿ ಇರ್ಬೋದು, ನಾನಂತೂ ಇಲ್ಲ. ಎಲ್ಲ ಕಳ್ಕೊಂಡ್ರೇನೂ ಇಲ್ಲ. ಅದಕ್ಕೆ ರಾಮಕೃಷ್ಣರು ಕೂಡ ಒಂದು ಮಾತು ಹೇಳ್ತಾರೆ, ಕಟ್ಟಕಡೆಯ ಅವರ ಸಾಧನಾ ದಿನಗಳಲ್ಲಿ ತೋತಾಪುರಿ ಅಂತ ಒಬ್ಬ ಬರ್ತಾನೆ. ವಾಸ್ತವವಾಗಿ ಅವ್ರಿಗೆ ಆಧ್ಯಾತ್ಮಿಕ ಒಬ್ಬರು ತೋತಾಪುರಿ. ಆತ ಅದ್ವೈತ ಸಿದ್ಧಾಂತ ನಿರ್ವಿಕಲ್ಪ ಸಮಾಧಿಗೆ ಸಂಬಂಧಪಟ್ಟಿದ್ದು. ರಾಮಕೃಷ್ಣರನ್ನು ನೋಡಿದ ತಕ್ಷಣ ಹೇಳ್ತಾನೆ, ಅಬಾ 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 ಎಂಥ ತೇಜಸ್ಸು, ಇಂಥವ್ರು ನಾನೆಲ್ಲೂ ನೋಡಿರಲಿಲ್ಲ, ಬಾ ಇಲ್ಲಿ ನಿನಗೆ ಅದ್ವೈತ ಸಾಧನೆಯನ್ನು ಹೇಳ್ಕೊಡ್ತೀನಿ ಅಂತ. ಅದಕ್ಕೆ ರಾಮಕೃಷ್ಣರು ಹೇಳ್ತಾರೆ, ಇಲ್ಲ 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 ನಮ್ಮಮ್ಮನ ಕೇಳಬೇಕು, ನಾನು ನಮ್ಮಮ್ಮನ ಕೇಳಿದೆ. ಅವನು ಅನ್ಕೋತಾನೆ ತೋತಾಪುರಿ, ಇವರಮ್ಮ ಎಲ್ಲ ಇಲ್ಲೇ ಇದ್ದಾರೆ, ಅವನು ಹೋಗಿ ಆಯ್ತು ಹೋಗಿ ಕೇಳ್ಕೊಂಬ. ಇವ್ ನೋಡಿ ಹೋಗ್ತಾನೆ ಎಲ್ಲಿಗೆ, ಕಾಡಿ ಹತ್ತಿರಕ್ಕೆ. ಅಮ್ಮ ಯಾರೋ ತೋತಾಪುರಿ ಅಂತ ಬಂದಿದ್ದಾರೆ, ನನಗೆ ಅದ್ವೈತ ಸಾಧನೆ ಹೇಳ್ಕೊಡ್ತಾರೆ, ನಾವು ಹೋಗ್ಲಮ್ಮ. ಚೆನ್ನಾಗಿ ಬರೀತಾರೆ, ಒಳ್ಳೆ ಪುಟ್ಟ ಮಗು ಥರ ಕುಣ್ಕೊಂಬರ್ತಾರೆ. ನಮ್ಮಮ್ಮ ಒಪ್ಕೊಂಬಿಟ್ಲು, ನಮ್ಮಮ್ಮ ಒಪ್ಕೊಂಡ್ಬಿಟ್ಟು ಅವನು ಸಾಧನೆ ಕೂರಿಸ್ತಾನೆ ಧ್ಯಾನದಲ್ಲಿ. ಇದು ಇವರಿಗೆ ಕೆಲವು ದಿನಗಳು ಕಳೆದ್ರೂ ಆ ಧ್ಯಾನಕ್ಕೆ ಏರಕ್ಕಾಗಲೇ ಇಲ್ಲ. ಯಾಕೆಂದರೆ ಇವ್ರು ಧ್ಯಾನ ಕೂತ್ರೆ ಕಾಳಿ ಬರ್ತಾ ಇದ್ದಾಳೆ. ಅದ್ವೈತ ಸಾಧನೆಯಲ್ಲಿ ನಿನಗೆ ನಾಮರೂಪಗಳನ್ನು ಮೀರಿದ ಸಾಧನೆ ಅದು. ಕಾಳಿ ಬಂದಲ್ಲಿ ಆಗಲ್ಲ. ಆವಾಗ ಅವನು ತೋತಾಪುರಿ ಹೇಳ್ತಾನೆ, ಇಲ್ಲ ನಿನ್ನ ಮನಸ್ಸಿನಿಂದ ಕಾಳಿನ ತೆಗೆದುಹಾಕಬೇಕು, ನನ್ನ ಕೈಲಿ ಆಗಲ್ಲ. ಇಲ್ಲ ನೀ ಕಾಳಿಯನ್ನು ಕತ್ತರಿಸಿ ಬಿಸಾಕು, ಇದೇ ಪದ ಹೇಳ್ತಾನೆ, ಕತ್ತರಿಸಿ ಬಿಸಾಕೋಗು. ಇವ್ರು ಹೇಳೋಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಇಷ್ಟು ವರ್ಷ ಯಾರನ್ನು ಪೂಜಿಸಿ ಆರಾಧಿಸಿ ಹೃದಯದಲ್ಲಿ ಇಟ್ಕೊಂಡು ರಕ್ತದ ಕಣಕಣದಲ್ಲಿ ತುಂಬಿಟ್ಟಿದ್ರು, ಅದನ್ನು ಕತ್ತರಿಸಿ ಅಂತ ಹೇಳ್ತಾ ಇದ್ದಾನಲ್ಲ ಇವನು ಅಂತ. ತಡೆಯೋಕ್ಕಾಗಲ್ಲ. ಹೋಗಿ ಕಾಳಿನೇ ಕೇಳ್ತಾರೆ, ಅಮ್ಮ ನನ್ನ ಕೈಲಿ ಆಗ್ತಾ ಇಲ್ಲ, ನಾನೇನು ಮಾಡಲಿ ಅಂತ. ಇಲ್ಲ ಮಗು, ಈ ಸಾಧನೆಯಲ್ಲಿ ನಿನ್ನ ಜೊತೆ ನಾನು ಬರಲ್ಲ, ನೀನು ನನ್ನೊಳಗೆ ಸೇರ್ಬೇಕಾದ್ರೆ ನನ್ನ ಕಿತ್ತು ಬಿಸಾಕಬೇಕು ಅಂತ. ಹೋಗಿ ಆಮೇಲೆ ಕಾಳಿಯ ಧ್ಯಾನದಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದಮೇಲೆ ಅವರು ನಿರ್ವಿಕಲ್ಪ ಸಮಾಧಿಗೆ 3 ದಿನ ಹಾಗೆ ಇರ್ತಾರೆ. ಆಮೇಲೆ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಅವರು ಒಂದು ಮಾತು ಹೇಳ್ತಾರೆ, ನನಗೆ ಸಕ್ಕರೆಯ ಗೊಂಬೆ ಆಗೋದು ಇಷ್ಟ ಇಲ್ಲ, ಸಕ್ಕರೆ ಗೊಂಬೆಯನ್ನು ತಿನ್ನುವನಾಗಬೇಕು ನಾನು. ಸಕ್ಕರೆಯೇ ನಾನಾಗುವುದು ಜ್ಞಾನ ಮಾರ್ಗ, ಸಕ್ಕರೆಯ ಗೊಂಬೆಯನ್ನು ತಿನ್ನುವುದು ಭಕ್ತಿ ಮಾರ್ಗ. ನನಗೆ ನನ್ನ ಅಮ್ಮನ ಜೊತೆ ಇರಬೇಕು, ನಮ್ಮಮ್ಮನ ಜೊತೆ ಇರಬೇಕು. ಹಾಗಾಗಿ ಜಗತ್ತಿಗೆ ಒಂದು ಹೊಸ ಆಧ್ಯಾತ್ಮಿಕದ ರೂಪವನ್ನು ಕೊಟ್ಟವರು ರಾಮಕೃಷ್ಣರು. ಅದನ್ನು ಭಾವಮುಖ ಅಂತ ಕರೀತಾರೆ. ಭಾವಮುಖ ಅಂತಕ್ಕಂಥದ್ದು ಒಂದು ಅತ್ಯುತ್ತಮವಾದಂಥ ಮಾನಸಿಕವಾದ ಸ್ಥಿತಿ. ಅಲ್ಲಿವರೆಗೆ 2 ಇರುತ್ತೆ. ಇಲ್ಲ ಅವನು ಜ್ಞಾನ ಮಾರ್ಗದಲ್ಲಿ ಪೂರ್ತಿ ಆ ಕಡೆ ಇರ್ತಾನೆ, ಇಲ್ಲ ಭಕ್ತಿ ಮಾರ್ಗದಲ್ಲಿ ಈ ಕಡೆ ಪೂರ್ತಿ ಇರ್ತಾನೆ. ಆದರೆ ಭಾವಮುಖ ಅಂದರೆ ಈ ಹೊಸ್ತಿಲ ಮೇಲೆ ದೀಪ ಇಟ್ಟ ಹಾಗೆ. ಹೊಸ್ತಿಲ ಮೇಲೆ ದೀಪ ಇಟ್ಟರೆ ಆಚೆಗೂ ಬೆಳಕು ಬೀಳ್ತಾ ಇರುತ್ತೆ, ಮನೆ ಒಳಕ್ಕೂ ಬೆಳಕು ಬರ್ತಿರುತ್ತೆ. ಹಾಗಾಗಿ ಒಂದು ಭಾವದಲ್ಲಿ ನಿರ್ಗುಣ ನಿರಾಕಾರ ಪರಬ್ರಹ್ಮನದ ಸ್ಮರಣೆ ಒಂದು ಕಡೆ ಆಗ್ತಾಯಿದೆ, ಇನ್ನೊಂದು ಕಡೆ ಸಗುಣ ಸಾಕಾರ ರೂಪನೂ ಆಗ್ತದೆ. ಇದು ಬಹಳ ವಿಶೇಷವಾದಂಥದ್ದು ಅಂಥೇಳಿ ವರ್ಣನೆಯನ್ನು ಮಾಡ್ತಾರೆ. ಎರಡನ್ನೂ ಒಟ್ಟಿಗೆ ಅನುಭವಿಸ್ತಕ್ಕಂಥ ನಿರ್ಗುಣ ನಿರಾಕಾರವಾದ ತತ್ವದ ಜೊತೆಗೆ ಸಗುಣ ಸಾಕಾರ ತತ್ವವನ್ನು ಅನುಭವಿಸ್ತಕ್ಕಂಥದ್ದು. ಹಾಗಾಗಿ ಅದೊಂದು ಬಹಳ ವಿಶೇಷವಾದಂಥ ಸ್ಥಿತಿ. ಅದನ್ನು ಭಾವಮುಖ ಅಂತ ಹೇಳ್ತಾರೆ. ಹಾಗಾಗಿ ಅವರು ಪೂರ್ಣವಾಗಿ ನಿರ್ವಿಕಲ್ಪ ಸಮಾಧಿಯನ್ನು ಒಪ್ಕೊಳ್ಳಿಲ್ಲ. ಆತ ಮೇಲೆ ಬಿಟ್ಟರೆ ಮತ್ತೆ ಅವರು ಅವರು ಸಮಾಧಿ ಸ್ಥಿತಿಗೆ ಹೋಗ್ತಾ ಇದ್ದಿದ್ದೆಲ್ಲ ಭಾವ ಸಮಾಧಿ, ಅದು ನಿರ್ವಿಕಲ್ಪ ಸಮಾಧಿ. ಅದು ಭಾವ ಸಮಾಧಿನೇ ಬೇರೆ, ನಿರ್ವಿಕಲ್ಪ
ನಾನು ಏನೂ ಇಲ್ಲ ಅಲ್ಲ ಅಂತ ಅತೀತವಾಗಿ ಹೋಗಿ ನಿಂತ್ಕೊಳ್ಳೋದು ನಿರ್ವಿಕಲ್ಪ ಸಮಾಧಿ. ನಾನು ನಿನ್ನವನು ಅಂತ ಹೇಳಿ ಅವಳಲ್ಲಿ ಸೇರಿ ಒಂದಾಗಿ ಮನಸ್ಸು ಸ್ತಬ್ಧವಾದರೆ ಅದನ್ನು ಭಾವ ಸಮಾಧಿ ಅಂತ ಕರೀತಾರೆ. ನಿರ್ವಿಕಲ್ಪ ಸಮಾಧಿ, ಭಾವ ಸಮಾಧಿ, ಸಹಜ ಸಮಾಧಿ, ಹೀಗೆ ಸಮಾಧಿಗಳಲ್ಲಿ ಬೇಕಾದಷ್ಟು ವಿಧಗಳಿರುತ್ತೆ. ನಿರ್ವಿಕಲ್ಪ ಸಮಾಧಿಯಲ್ಲಿ ಏನಿಲ್ಲ, ಹೊರಗಡೆ ಪ್ರಪಂಚದ ಜ್ಞಾನವೂ ಇಲ್ಲ. ಭಾವ ಸಮಾಧಿಯಲ್ಲೂ ಆಕೆಯ ಜೊತೆ ಸೇರಿಬಿಡ್ತೀವಿ. ಸಹಜ ಸಮಾಧಿ ಅಂದರೆ ನೀನು ಓಡಾಡ್ತಾ ಇರ್ತೀನಿ, ನೀನು ಕೆಲಸ ಮಾಡ್ತಾ ಇರ್ತೀವಿ, ಆದರೆ ನಿನ್ನ ಮನಸ್ಸಿನಲ್ಲಿ ಯಾವಾಗಲೂ ಅಮ್ಮ ಇರ್ತಾಳೆ ಅಂದರೆ ಅದು ಸಹಜ ಸಮಾಧಿ ಅಂತ ಕರೀತಾರೆ. ಈ ಸಹಜ ಸಮಾಧಿಯನ್ನು ಹೆಚ್ಚು ಪ್ರತಿಪಾದನೆ ಮಾಡಿದ್ದು ರಮಣ ಮಹರ್ಷಿಗಳು. ಸಹಜ ಸಮಾಧಿ, ಸಹಜ ಸಮಾಧಿ. ಹಾಗಂತ ನೀನು ಒಂದೇ ಕೊಲೆ ಕೂತ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಕೆಲಸ ಏನು? ಆದರೆ ಎಲ್ಲವನ್ನು ಮಾಡುವಾಗಲೂ ಅಪೂರ್ಣವಾಗಿ ಅಲ್ಲೇ ಮನಸ್ಸನ್ನಿಡುವುದನ್ನೇ ಸಹಜ ಸಮಾಧಿ. ಈಗಿನ ಕಾಲಕ್ಕೆ ಅಪ್ಪಾಜಿ ಅದು ಸಹಜ ಸಮಾಧಿ. ಹಾಗಾಗಿ ಎಲ್ಲವನ್ನೂ ಮಾಡ್ತಾ ಇರುತ್ತೆ. ನಾವು ಮನಸ್ಸಿನ ಒಂದು ಭಾಗವನ್ನು ಮಾತ್ರ ಉಪಯೋಗಿಸ್ತಾ ಇದ್ದೀವಿ ಅಷ್ಟೇ. 1%, ಒಂದು ಭಾಗ ಅಲ್ಲ, 1% ಮಾತ್ರ. ವಾಸ್ತವವಾಗಿ ಸೈನ್ಸ್ ಕೂಡ ಏನು ಹೇಳುತ್ತೆ ಅಂದರೆ ನಾವು ಮನಸ್ಸಿನ 7 ಭಾಗವನ್ನು 7%, 7 ಭಾಗ ಅಲ್ಲ 7% ಉಪಯೋಗಿಸೋಕ್ಕಾಗು ಮಾಡಿಬಿಟ್ರು ಕೂಡವ ವಿ ಕ್ಯಾನ್ ಡೂ ವಂಡರ್ಸ್ ಆನ್ ದ ಅರ್ತ್. ಪೂರ್ತಿ ಅದರ ಶಕ್ತಿಯ ಎಕ್ಸ್ಪ್ಲೋಟೇಷನ್ ಆಗ್ತಾನೇ ಇಲ್ಲ. ಮನಸ್ಸು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಹೋಗುತ್ತೆ. ಅದೇ ಮನಸ್ಸಿನ ವಿಶೇಷತೆ. ಏಕಕಾಲದಲ್ಲಿ ಅನೇಕ ಕೆಲಸ ಮಾಡುತ್ತೆ. ಹೌದಾ ಅಪ್ಪಾಜಿ ಅಂದರೆ ಹೌದು. ನೀವು ಪಾತ್ರೆ ತೊಳಿತಾ ಇರ್ತೀವಿ, ಯಾರೊಬ್ಬರು ಪಾತ್ರೆ ತೊಳೆಯುವಾಗಲೂ ನಾ ಪಾತ್ರೆ ತೊಳಿತಿದ್ದೀನಿ ಯಾರೂ ತೊಳೆಯಲ್ಲ. ಈ ಕೈ ಮಾತ್ರ ಉಜ್ಜುತ್ತಾ ಇರುತ್ತೆ, ಅದು ಕ್ಲೀನ್ ಆಗ್ತಾನೆ ಇರುತ್ತೆ. ಮನಸ್ಸು ಮಾತ್ರ ನೆನ್ನೆ ನೋಡಿ ಸೀರಿಯಲ್ಲೋ ಅಥವಾ ಒಂದು ವರ್ಷದ ಹಿಂದೆ ನಮ್ಮ ಅತ್ತೆ ಬೈದಿದ್ದೋ, ನನಗೆ ಯಾರೋ ಒಂದಿದ್ದೋ, ಏನೋ ಒಂದು ಬರ್ತಾ ಇರುತ್ತೆ. ಯಾರಿಗೂ ಯಾವುದೇ ಕೆಲಸ ಮಾಡುವಾಗಲೂ ಪರಿಪೂರ್ಣವಾಗಿ ಯಾರಿಗೂ ಅದರಲ್ಲಿರಲ್ಲ. ಸಾರ್ಪಾಡಿಗೆ ಸಾರು ಕುದೀತಾ ಇರುತ್ತೆ, ಮನಸ್ಸೆಲ್ಲೋ ಓಡ್ತಾ ಇರುತ್ತೆ. ಸಾರು ಕುದೀತಾ ಇದೆ. ಯಾರ ಮನಸ್ಸಾರು ಆ ಸಾರಿನ ಬಲ್ಲೇನೇ ಇದ್ದರೆ ಅವರು ಶ್ರೇಷ್ಠರು. ಯಾಕೆಂದರೆ ಸಾರಿನ ಬಗ್ಗೆನೇ ಧ್ಯಾನ ಆಗ್ತಿದೆ, ಆದರೆ ಹಾಗೆ ಸಾರಿನ ಬಗ್ಗೆ ಧ್ಯಾನ ಆಗೋದೇ ಇಲ್ಲ. ಯಾವುದೇ ಕೆಲಸ ಮಾಡುವಾಗಲೇ ಮನಸ್ಸಲ್ಲಿರಲ್ಲ. ಅದು ಮನಸ್ಸಿನ ಸಹಜವಾದ ಸ್ಥಿತಿ, ಚಂಚಲತೆಯೇ ಇದೆ. ಅದರ ಅರ್ಥ ಮನಸ್ಸು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಹೋಗುತ್ತೆ. ಯಜಮಾನ್ರ ಪಕ್ಕ ಕೂತ್ಕೊಂಡು ಮಾತಾಡ್ತಾ ಇದ್ದಾಳೆ. ಅವ್ರು ಸಂಜೆ ಆಫೀಸಿಂದ ಬಂದ ತಕ್ಷಣ ತಿಂಡಿ ಕೊಡ್ತಾ, ಟೀ ಕೊಟ್ಟಿದ್ದಿಲ್ಲ, ಇವರು ಎಂಥದ್ದು ಮಂಡಕ್ಕಿ ಪುರಿನೂ ಮಿರ್ಚಿನೂ ತಿಂತ ಮಾತಾಡ್ತಾ ಇದ್ದಾರೆ ಇಬ್ಬರು ಆನಂದವಾಗಿ. ಇವಳೇನೋ ಪಕ್ಕದಲ್ಲಿ ಕೂತಿದ್ದಾಳೆ, ಇವಳು ಮನಸ್ಸು ಇನ್ನೂ ಮಗ ಸ್ಕೂಲಿಂದ ಬರಲಿಲ್ವಲ್ಲ ಅಂತ ಆಗಲೇ ಹೊರಟೋಗಿದೆ. ದಟ್ಸ್ ಹ್ಯೂಮನ್ ನೇಚರ್ ಆ್ಯಂಡ್ ದ ಟೆಂಡೆನ್ಸಿ ಆಫ್ ದ ಮೈಂಡ್, ಇಟ್ ಆಲ್ವೇಸ್ ಇಸ್. ಅಂದರೆ ಅರ್ಥ ಏನು ಅಂದರೆ ಮನಸ್ಸು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಇದೆ. ಅದು ಮನಸ್ಸಿನ ವೈಶಿಷ್ಟ್ಯತೆ. ಇದನ್ನು ಬಳಸಿಕೊಳ್ಳುವುದೇ ಆಧ್ಯಾತ್ಮಿಕತೆ. ಇದನ್ನು ಬಳಸ್ಕೋಬೇಕು, ಮನಸ್ಸನ್ನು ದುಡಿಸ್ಕೋಬೇಕು, ಅದರ ಹತ್ರ ಕೆಲಸ ಮಾಡಿಸ್ಕೋಬೇಕು. 1% ಅಥವಾ 10% ನಿನ್ನ ಕೆಲಸದಲ್ಲಿ ನೀನು ಮಾಡ್ಕೊ. ಇನ್ನು ಮಿಕ್ಕಿದ್ದು 90% ಭಗವಂತನ ಮೇಲಿರೋ ಸಾಧ್ಯ ಇದೆ. ನಮ್ಮ ನೈನಿಗೂ ಕನ್ಫ್ಯೂಷನ್ ಆಗ್ತಾನೇ ಇರುತ್ತೆ. ಏನು ಅಂದರೆ ಅಪ್ಪಾಜಿ ಇಲ್ಲಿ ಕೂತಿರ್ತಾರೆ, ಈಗಾಗಲೇ ನೆಕ್ಸ್ಟ್ ಏನೇನು ಬೇಕೆಲ್ಲ ಹೇಳ್ತಾನೇ ಹೋಗ್ತಿರ್ತಾರೆ. ಏನು ಪಟ 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 ಹೇಳ್ತಿರ್ತಾರೆ. ಅವ್ರಿಗೆ ಗ್ರಾಸ್ಪ್ ಅಲ್ಲಿಗೆ ನೀನೇನು ಅಂದರೆ ನೀನು ಕೆಲಸ ಮಾಡ್ತಾ ಹೋಗ್ಬೋದು. ನಿನ್ನ ಮನಸ್ಸಿಲ್ಲೇ. ನನ್ನನ್ನು ಯಾರೋ ಒಬ್ಬರು ಕೇಳಿದರು, ಅಪ್ಪಾಜಿ ನೀವು ಪೂಜೆ ಮಾಡಿಸುವಾಗ, ಕುಂಕುಮಾರ್ಚನೆ ಮಾಡಿಸುವಾಗ ಎಲ್ಲವ ನಿಮ್ಮ ಗಮನ ಎಲ್ಲವ ಕ್ಯಾಮ್ರಾ ಕಡೆ ಇದ್ದ ಹಾಗೆ ಕಾಣುತ್ತಲ್ಲ ಅಪ್ಪಾಜಿ. ನಾನಂತೆ ಹೌದು, ನನ್ನ ಗಮನ ಕ್ಯಾಮ್ರಾ ಕಡೆನೇ ಇರುತ್ತೆ. ಯಾಕೆಂದರೆ ಅದನ್ನು ನೋಡೋಕ್ಕೂ ಜನ ಇರ್ತಾರೆ. ನೀನು ಬರೀ ಕ್ಯಾಮ್ರಾ ಕಡೆಗಿರೋ ಅಷ್ಟು ಮನಸ್ಸನ್ನು ಮಾತ್ರ ನಂದನ್ನು ನೋಡಿದೆ, ಭಗವಂತನ ಕಡೆಗಿರೋ ಮನಸ್ಸು ನೀನು ಕಾಣಿಸ್ತಾ ಇಲ್ವಲ್ಲ. ಕ್ಯಾಮ್ರಾ ಕಡೆಗೆ ನನ್ನ ಗಮನ ಇರೋದು 10%, 90% ಆ ಕಡೆಗಿದೆ. 90% ನೀನು ಕಾಣಲ್ಲ, ನಾನೇನು ಮಾಡಲಿ? 10% ಮಾತ್ರ ಕಾಣುತ್ತೆ. ನೋಡೋಕೇನಂತೆ, ಏನಪ್ಪ ಇವರು ಬರೀ ಕ್ಯಾಮ್ರಾನೇ ನೋಡ್ತಿರ್ತಾರೆ, ನೋಡು ಅವ್ರಿಗೂ ಅಲ್ಲೇ ಹೇಳ್ತಿರ್ತಾರೆ, ಆ ಕಡೆ ನಿಲ್ಲಿಸು, ಈ ಕಡೆ ನಿಲ್ಲಿಸು, ಈ ಕಡೆ ತಗೊಂಡು. ಯು ಕ್ಯಾನ್ ಡೂ ಸಚ್ ಥಿಂಗ್ಸ್ ಲೈಕ್
ಮತ್ತು ಇನ್ನೂ ಕೆಲವರು ಹಾಗೂ ಹೇಳ್ತಿದ್ರು, ಏನಪ್ಪಾಜಿ ಹೀಗೆ ಕೆಲವು ಕಡೆ ಅವಾಗೆಲ್ಲ ಈ ಮಹಾಮಾಯಿ ಜೀವನ ಗಂಗೆ ಅಂತೀರಿ, ಈ ಕಡೆ ಪೂಜೆ ಮಾಡಿಸ್ತಿರ್ತೀರಿ, ಆ ಕಡೆ ಕುಂಕುಮಾರ್ಚನೆ ಅಂತೀರಿ, ಯಾವ್ಯಾವುದೋ ಊರಿಗೆ ಹೋಗ್ತಾ ಇರ್ತೀರಿ, ಸತ್ಸಂಗ ಎಲ್ಲ ಮಾಡ್ತಿರ್ತೀರಿ, ಹೇಗೆ ಸಾಧ್ಯ ಅಪ್ಪಾಜಿ? ಮನಸ್ಸಿಗೆ ಬೇರೆ ಬೇರೆ ಕೊಟ್ಬಿಟ್ರೆ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಮನಸ್ಸನ್ನು ದುಡಿಸ್ಕೋಬೇಕು, ಅದೇ ಆಧ್ಯಾತ್ಮಿಕತೆ. ಅದನ್ನು ಕೆಲಸ ಮಾಡ್ತಿರುತ್ತೆ. ನಿಮಗೆ ಸ್ಟ್ರೈನ್ ಆಗಲ್ವಾ ಅಪ್ಪಾಜಿ? ಆಗಲ್ಲ. ಯಾಕೆಂದರೆ ಮಾಡೋ ನಾನಲ್ವಲ್ಲ, ನನ್ನ ಮನಸ್ಸು ತಾನೆ. ಸ್ಟ್ರೈನ್ ಆದರೆ ಅದಕ್ಕೆ ಆಗಬೇಕು, ನನಗಾಗಲ್ವಲ್ಲ. ಮತ್ತು ಮನಸ್ಸನ್ನು ದುಡಿಸ್ಕೋತಾ ಹೋಗ್ತಕ್ಕಂಥದ್ದು ನಿಜವಾದ ಆಧ್ಯಾತ್ಮ. ಅದನ್ನು ಮನಸ್ಸನ್ನು ದುಡಿಸ್ಕೋಬೇಕಾದ್ರೆ ಭಗವಂತನ ಕಡೆಗೆ 90 ಭಾಗ ಇಡಬೇಕು. ಅಂದರೆ ಹೇಳುವಷ್ಟು ಸುಲಭ ಅಲ್ಲ ಅದು, ಅದೇ ನಿಜವಾದಂಥ ಸಾಧನೆ. ಒಂದ್ಸರಿ ರಾಮಕೃಷ್ಣರು ಅಂದರೆ ರಾಮಕೃಷ್ಣ ಪರಮಹಂಸರು ಬಲರಾಮ್ ಬೋಸ್ ಮನೆಗೆ ಅನಿಸುತ್ತೆ ಹೋಗಿರ್ತಾರೆ. ಅವ್ರು ಹೋಗ್ಬೇಕಾದ್ರೆ ಹೀಗೆ ಬಿಳಿದೊಂದು ಪರಿಚಯ ಉಟ್ಕೊಂಡು ಒಂದು ಶರ್ಟ್ ತೊಟ್ಕೊಂಡು ಅದ್ರ ಮೇಲೆ ಒಂದು ಚೌಕ ಟವಲ್ ಹಾಕ್ಕೊಂಡು ಹೋಗ್ತಾರೆ. ದಟ್ ಈಸ್ ಇಸ್ ಯೂಶುವಲ್ ಡ್ರೆಸ್. ಈ ಮಾಸ್ಟರ್ ಮಹಾಶಯ ಎಲ್ಲ ಹೋಗಿರ್ತಾರೆ, ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಮಾಸ್ಟರ್ ಮಹಾಶಯನ ಕೇಳ್ತಾರೆ, ನನ್ನ ಚೌಕ ಎಲ್ಲಿ ನೋಡಿದ್ಯಾ ಅಂತ. ಅದಕ್ಕೆ ಮಾಸ್ಟರ್ ಮಹಾಶಯ ಹೇಳ್ತಾನೆ, ಶಂಸಿ ಗುರುವರ್ಯ, ನೀವು ಜಗನ್ಮಾತೆಯ ಬಗ್ಗೆ, ಭಗವಂತನ ಬಗ್ಗೆ ಅಷ್ಟು ಅದ್ಭುತವಾದಂಥ ಮಾತನ್ನು ಹೇಳ್ತಾ ಇದ್ರಲ್ಲ, ನಿಮ್ಮ ಮಾತನ್ನು ಕೇಳ್ತಾ ಕೇಳ್ತಾ ನಾನು ಮೈ ಮರೆತು ಬಿಟ್ಟೆ. ನಾನು ನಿಮ್ಮ ಚೌಕ ಥರದ ಮರೆತು ಬಿಟ್ಟೆ. ಏನು ಮರೆತು ಬಿಟ್ಯಾ? ಮಾತು ಕೇಳ್ತಾ ಕೇಳ್ತಾ ಮರೆತು ಬಿಟ್ಯಾ? ನೋಡು, ದಿನಕ್ಕೆ 10 ಸರಿ ಜಗನ್ಮಾತೆಯ ಹೆಸರಲ್ಲಿ ನಾನು ಸಮಾಧಿ ಸ್ಥಿತಿಗೆ ಹೋಗೋ ನಾನು ರೂಮಿಂದು ಬೀಗ ಹಾಕಿದ್ರೆ ಬೀಗ ಹಾಕಿದ್ದೀನ ಇಲ್ವಾ ಅಂತ ನಾನು 3 ಸರಿ ಎಳೆದು ನೋಡ್ತೀನಿ. ನಿನಗೇನಾಗಿದೆ? ಭಗವಂತನ ಜಗನ್ಮಾತೆ ಅಂದ್ಕೊಂಡು ಮನೆ ಬೀಗನೂ ಹಾಕ್ತೆ ಹೋದರೆ ಯಾವನವರು ಕಳ್ಳ ಹೊಡ್ಕೊಂಡು ಹೋಗಿರ್ತಾನೆ. ದಟ್ ಇಸ್ ನಾಟ್ ದ ರೈಟ್. ಅದರಿಂದವ ನಿನ್ನ ಪೋರ್ಷನ್ ಆಫ್ ಮೈಂಡು ಲೌಕಿಕಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೋ. ಬಿಕಾಸ್ ಯು ಆರ್ ಲೆಫ್ಟ್ ವಿತ್ another 90%. ಕ್ಯಾನ್ ಯು ಮೇಕ್ ಯೂಸ್ ಆಫ್ ಇಟ್ ಫಾರ್ ದ ಡಿವೈನ್ ಪರ್ಪಸ್? ಅದನ್ನು ಉಪಯೋಗಿಸ್ಕೊಳ್ಳೋದು. ಇಲ್ಲ ನಾನು ಲೌಕಿಕದ ಬಗ್ಗೆ ಜ್ಞಾನವೇ ಇಲ್ಲ, ಸದಾ ಭಗವತ್ ಚಿಂತನೆಯಲ್ಲೇ ಇರ್ತೀನಿ ಅಂದರೆ ನೀ ಪೂರ್ತಿ ಭಗವತ್ ಚಿಂತನೆಯಲ್ಲಿ ಇಲ್ಲ ಅಂತಲೇ. ಯಾಕೆ ಅಂತ ಹೇಳಿದ್ರೆ ಮನಸ್ಸನ್ನು ಪೂರ್ಣವಾಗಿ ದುಡಿಸಿಕೊಳ್ಳುವ ನಿನಗೆ ಕಲೆ ಗೊತ್ತಿಲ್ಲದೆ ಇರೋದ್ರಿಂದ ಹಾಗೆ ಹೇಳ್ತಾ ಇದೆಯಾ. ಯು ಶುಡ್ ಬಿ ಏಬಲ್ ಟು ಥಿಂಕ್ ಆ್ಯಂಡ್ ಆ್ಯಕ್ಟ್. ಅದ್ಭುತವಾದ ಶಕ್ತಿ ಮನುಷ್ಯನಿಗಿರೋದೆಲ್ಲಪ್ಪ ಅಂದರೆ ಅವನ ಮನಸ್ಸು. ಅದಕ್ಕೆ ನೀ ಮನಸ್ಸು ಮಾಡು, ಏನು ಬೇಕಾದ್ರೂ ಆಗತ್ತೆ ಅಂತಂತಾರೆ. ಮನಸ್ಸು ಮಾಡಿದ್ರೆ ಆಗುತ್ತೆ. ನೀನು ಮನಸ್ಸು ಮಾಡಿದ್ರಲ್ಲ ಆಗೋದು, ಮನಸ್ಸು ಮಾಡಿದ್ರಾಗತ್ತೆ. ಅಂದರೆ ನೀ ಮನಸ್ಸು ಮಾಡಿದ್ರೆ ಏನೋ ಆಗ್ಬಿಡತ್ತೆ ಅಂತಲ್ಲ, ನಿನ್ನ ಮನಸ್ಸು ಮಾಡಿದ್ರೆ ಏನಾದ್ರು ಆಗುತ್ತೆ ಅಂತ. ನೀನೇನು ಮಾಡೋಕ್ಕಾಗಲ್ಲ. ನಿನ್ನ ಮನಸ್ಸೇನಾದ್ರು ನಾ ಮಾಡ್ತೀನಿ ಅಂತ ಒಪ್ಕೊಂಡ್ರೆ, ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ನಿನಗೆ 330 ಕೋಟಿ ದೇವತೆಗಳ ಆಶೀರ್ವಾದ ಇರಬಹುದು, ಆದರೆ ನಿನ್ನ ಮನಸ್ಸಿನ ಆಶೀರ್ವಾದ ಇಲ್ಲದೇ ನೀನೇನು ಮಾಡೋಕ್ಕಾಗಲ್ಲ ಅಂತಾರೆ. ನಿನಗೆ 330 ಕೋಟಿ ದೇವತೆಗಳ ಆಶೀರ್ವಾದ ಇರ್ಬೋದು, ಆದರೆ ನಿನ್ನ ಮನಸ್ಸಿನ ಆಶೀರ್ವಾದ ಇಲ್ಲದೇ ಇದ್ದರೆ ಇಡೀ ಆಧ್ಯಾತ್ಮಿಕತೆ ನಿಂತಿರೋದು ಜ್ಞಾನ ಮಾರ್ಗ ಅಂತಾರೋ ಕರಿ, ಯೋಗ ಮಾರ್ಗ ಅಂತಾರೋ ಕರಿ, ಭಕ್ತಿ ಮಾರ್ಗ ಅಂತಾರೋ ಕರಿ, ಯಾವ ಮಾರ್ಗನಾರು ಆಗಲಿ, ಎಲ್ಲ ಕಡೆಯೂ ಇರೋದೊಂದೇ ಇನ್ಸ್ಟ್ರೂಮೆಂಟು ಮನಸ್ಸು. ಅದನ್ನು ಯಾವ ಸಮಯದಲ್ಲಿ ಹೇಗೆ ಉಪಯೋಗಿಸ್ಕೋತೀಯ ಅನ್ನೋದ್ರ ಮೇಲೆ ಅದು ಪೂರ್ಣವಾಗಿ ವ್ಯಕ್ತವಾಗ್ತಾ ಹೋಗುತ್ತೆ. ನಾನೇನು ಉಪಯೋಗಿಸ್ಕೊಳ್ಳೋದೇ ಇಲ್ಲ ಅಪ್ಪಾಜಿ, ತುಂಬ ಸಂತೋಷ. ಯಾವಾಗಲೂ ಮಲಿಕೊಂಡಿರ್ಬೋದು, ಹೊತ್ತಿಗೆ ಹೊಟ್ಕೊಂಡು ಆರಾಮಾಗಿ ಏನಿಲ್ಲ ಮಲಗಿರೋದು. ಮಂಡ ಕಿತ್ತಂದ ತಕ್ಷಣ ತಿಂದು ಟೀ ಮತ್ತೆ ಮಲಿಕೊಂಡು, ಮತ್ತೆ ಆಮೇಲೆ ಎಬ್ಬಿಸ್ತಾರೆ ಊಟದೊತ್ತಿಗೆ. ಊಟ ಮಾಡಿ ಕೈ ತೊಳ್ಕೊಂಡು ಮತ್ತೆ ಮಲಿಕೊಳ್ಳೋದು. ಪ್ರಜ್ಞಾಸ್ಥಿತಿ ಅಂದರೆ ಇಟ್ಸ್ ಎ ಬಿಗ್ ಸಬ್ಜೆಕ್ಟ್. ಚಿನ್ಮಯಾನಂದರು ಒಂದು ಕಡೆ ಹೇಳಿದರು, ನನಗೆ ಅದು ಬಹಳ ಹಿಡಿಸಿತ್ತು. ವಾಟ್ ಈಸ್ ಕಾನ್ಷಿಯಸ್?
ಪ್ರಜ್ಞೆ ಅಂದರೆ ಹ್ಯಾಸ್ ಗಿವನ್ ಎ ಬ್ಯೂಟಿಫುಲ್, ಅದು ಕಂಪ್ಲೀಟ್ ಅಂತ ಹೇಳಲ್ಲ, ಒಂದು ಹಂತಕ್ಕೆ ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಮುಂದಿನ ಪ್ರಜ್ಞೆ ಅಂದರೆ ಏನು ಅಂತ ತಿಳ್ಕೊಳ್ಳೋಕೆ. ಯಾಕೆಂದರೆ ಪ್ರಜ್ಞೆ, ಕಾನ್ಷಿಯಸ್ ಅನ್ನೋದನ್ನು ಅಷ್ಟು ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದು ಈಗ ನಮ್ಮ ಮನಸ್ಸಿನಲ್ಲಿ ನಿಂಗೆ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಅರ್ಥ ಮಾಡ್ಕೊ, ಆಮೇಲೆ ನಾನು ನಿಲ್ಲಿಸ್ತೀನಿ. ನಿಮಗೆ ಸುಮ್ಮನೆ ಕಾನ್ಷಿಯಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ, ಪ್ರಜ್ಞೆ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ, ಈಗ ನಾವು ಯಾವುದೋ ಒಂದು ಆಲೋಚನೆ ಬರುತ್ತೆ ಅಥವಾ ನಾವೊಂದು ವಸ್ತುವನ್ನು ನೋಡ್ತೀವಿ, ಆವಾಗ ಎರಡು ಕೆಲಸ ಆಗತ್ತೆ. ನಾನು ಒಂದು ವಸ್ತುವನ್ನು ನೋಡ್ತೀನಿ, ಈ ವಸ್ತುವನ್ನು ನೋಡುವಾಗ ಎರಡು ಕೆಲಸ ನಡೆಯುತ್ತೆ. ಒಂದು ವಸ್ತು ಇದೆ, ಆಬ್ಜೆಕ್ಟ್ ಇಸ್ದೆ, ಬರೀ ಆಬ್ಜೆಕ್ಟ್ ಇದ್ರಾಗಲ್ಲ, ನನಗೆ ಅದ್ರ ಕಡೆ ಗಮನ ಇರಬೇಕು, ಕಾನ್ಷಿಯಸ್. ಎಷ್ಟೋ ಸರಿ ನಾವು ದಾರಿಲಿ ಹೋಗುವಾಗ ಎದುರುಗಡೆ ಯಾರೋ ಹೋಗೇ ಇರ್ತಾರೆ, ಏನ್ರಿ ನಾನು ನಿಮ್ಮ ಎದುರುಗಡೆನೇ ಹೋದೆ, ನಾನು ವಿಶ್ ಮಾಡಿದೆ, ನೀವೇನು ಮಾಡಲೇ ಇಲ್ವಲ್ಲ ಅಂತ. ಹೌದಾ, ನಂಗೆ ಗೊತ್ತೇ ಆಗಲಿಲ್ಲ. ಇವರೇನು ಕಣ್ಮುಚ್ಕೊಂಡು ಹೋಗ್ತಿದ್ದಿಲ್ಲ, ಇವರು ಹೋಗ್ತಿದ್ದಾರೆ, ಆ ಕಡೆನೇ ತಿರ್ಕೊಂಡು ಹೋಗ್ತಿದ್ದಾರೆ, ಅವರು ಇವ್ರು ವಿಶ್ ಮಾಡಿದ್ಕೊಂಡಿಲ್ಲ. ಯಾಕೆಂದರೆ ಇವ್ರ ಮನಸ್ಸು ಬೇರೆ ಇಲ್ಲ ಹೋಗ್ತಾರೆ. ಹಾಗಾಗಿ ನಿನ್ನ ಮನಸ್ಸು ಕಾನ್ಷಿಯಸ್ ಎಲ್ಲಿದೆ ಅನ್ನೋದು. ಸೊ ಫಾರ್ ಎ ಥಾಟ್ ದೇರ್ ಆರ್ ಟೂ ಥಿಂಗ್ಸ್. ಒನ್ ಈಸ್ ದೇರ್ ಶುಡ್ ಬಿ ಎನ್ ಆಬ್ಜೆಕ್ಟ್ ಆ್ಯಂಡ್ ಅನದರ್ ದೇರ್ ಶುಡ್ ಬಿ ಎ ಕಾನ್ಷಿಯಸ್. ಇದು ಕಾನ್ಷಿಯಸ್ಗೆ ಕಂಪ್ಲೀಟ್ ಅಲ್ಲ, ಸುಮ್ಮನೆ ಒಂದು ಸಣ್ಣ ಅಂಡರ್ಸ್ಟ್ಯಾಂಡಿಂಗ್ಗೆ. ಸೊ ಆಬ್ಜೆಕ್ಟ್ ಪ್ಲಸ್ ಕಾನ್ಷಿಯಸ್ ಈಕ್ವಲ್ಸ್ ಥಾಟ್. ಆಬ್ಜೆಕ್ಟ್ ಪ್ಲಸ್ ಕಾನ್ಷಿಯಸ್ ಈಕ್ವಲ್ಸ್ ಥಾಟ್. ಆಬ್ಜೆಕ್ಟ್ plus conscious equals thought. Hey, this is very interesting. Object plus conscious equals thought. ಒಂದು ಥಾಟ್ ಆಗ್ಬೇಕಾದ್ರೆ ಎರಡು ಇರಬೇಕು. ಒಂದು ಆಬ್ಜೆಕ್ಟ್ ಇರಬೇಕು, ಆಬ್ಜೆಕ್ಟ್ ಇದ್ರಷ್ಟೇ ಸಾಲದು, ಅದರ ಕಡೆಗೆ ನಿನ್ನ ಗಮನ ಇರಬೇಕು, ಕಾನ್ಷಿಯಸ್. ಸೊ ಆಬ್ಜೆಕ್ಟ್ ಪ್ಲಸ್ ಕಾನ್ಷಿಯಸ್ ಈಕ್ವಲ್ಸ್ ಥಾಟ್. ಬರ್ಕೋಬೇಕಾದ್ರೆ ಆಬ್ಜೆಕ್ಟ್ ಪ್ಲಸ್ ಕಾನ್ಷಿಯಸ್ ಈಕ್ವಲ್ಸ್ ಥಾಟ್. ಈಗ ಮ್ಯಾಥಮೆಟಿಕ್ಸ್ ಥರ ಕಾನ್ಷಿಯಸ್ನ ಇಲ್ಲೇ ಬಿಟ್ಬಿಡು, ಆಬ್ಜೆಕ್ಟ್ನ ಆ ಕಡೆಗೆ ತಗೊಂಡು. ನಿನಗೆ ಆಲ್ಜಿಬ್ರಾ ಗೊತ್ತಿದ್ರೆ ಗೊತ್ತಿರುತ್ತೆ, ಆ ಕಡೆಗೆ ತಗೊಂಡು, ಈ ಕಡೆಯಿಂದ ಆ ಕಡೆಗೆ ತಗೊಂಡು ಹೋದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಈ ಕಡೆ ಫಸ್ಟ್ ಏನು ಇಟ್ಕೊಂಡಿದ್ಯಾ, ಆಬ್ಜೆಕ್ಟ್ ಪ್ಲಸ್ ಕಾನ್ಷಿಯಸ್ ಈಕ್ವಲ್ಸ್ ಥಾಟ್. ಇಲ್ಲಿ ಆಬ್ಜೆಕ್ಟ್ನ ಆ ಕಡೆಗೆ ತಗೊಂಡು ಹೊರಟೋಗು, ಆಗ ಇಲ್ಲಿ ಏನು ಉಳ್ಕೊಳ್ತು, ಕಾನ್ಷಿಯಸ್. ಈ ಕಡೆ ಏನಿದೆ ಥಾಟ್, ಆ ಕಡೆಗೆ ಹೋದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ ಆಬ್ಜೆಕ್ಟ್. ಸೊ ಕಾನ್ಷಿಯಸ್ ಈಕ್ವಲ್ಸ್ ಥಾಟ್ ಮೈನಸ್ ಆಬ್ಜೆಕ್ಟ್. ದಿಸ್ ಇಸ್ ರಿಯಲ್ ಕಾನ್ಷಿಯಸ್. ದಟ್ ಮೀನ್ಸ್ ದೇರ್ ಇಸ್ ಎ ಥಾಟ್ ವಿತೌಟ್ ಎನ್ ಆಬ್ಜೆಕ್ಟ್, ದಟ್ ಈಸ್ ಕಾಲ್ಡ್ ಎಸ್ ಎ ಕಾನ್ಷಿಯಸ್. ಎಚ್ಚರದ ಸ್ಥಿತಿಯಲ್ಲಿ ಇದೆಯಾ ನೀನು, ಹಾಗಂತ ನಿದ್ದೆ ಮಾಡ್ತಿಲ್ಲ. ಯು ಆರ್ ಅವೇರ್ but without an object. This is the simple way of telling what is conscious. I repeat again for your benefit. Object plus conscious equals thought. Object plus conscious equals thought. Conscious ನಿಲ್ಲೇ ಬಿಟ್ಟು ಆಬ್ಜೆಕ್ಟ್ ಆ ಕಡೆಗೆ ತಗೋ, ಏನಾಯಿತು, object conscious equals thought minus object. That means to say a thought without an object is called conscious. It's a very beautiful. Try to understand. Jai Shri Mata. Jai Shri Mata. Jai Shri Mata. Jai Shri Mata.